ಯಾಕೆ ಮೂರ್ ಸಲ ಕೂಗ್ತಾ ಇದ್ಯಾ? ಯಾಕೋ 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 ಸೂಪರ್ ಅತ್ತೆ ನೀನು. ಅಯ್ಯೋ ಅತ್ತೆ, ಮೂರ್ ಸಲ ಕೂಗಿದ್ರು ಯಾರು ಬರ್ಲೇ ಇಲ್ವಲ್ಲ ಅತ್ತೆ? ಲೇ ಸಾವಿತ್ರಿ, ಅತ್ತೆ ಒಂದ್ ನೋಡಾನು ಬರ್ಲಿಲ್ವಲ್ಲ ಅತ್ತೆ? ಇದ್ರಿಂದ ಒಂದ್ ವಿಷಯ ಅಂತೂ ಪ್ರೂವ್ ಆಗೋಯ್ತು. ಏನೋ? ನರಿ ನರಿನ, ಸಿಂಹ ಸಿಂಹನೇ. ಏನೇ ಅಂದೆ? ನರಿ ಸಿಂಹ ಆಗಕ್ಕಾಗಲ್ಲ, ನೀನು ಅರ್ಸನ್ ಕೋಟೆ ಅಖಿಲಾಂಡೇಶ್ವರಿ ಆಗಕ್ಕಾಗಲ್ಲ ಅಂದೆ. ಲೇ ಕುನ್ನಿ, ಹೇಳ ಮೇಲೆ. ಏನತ್ತ ಅಖಿಲ ಅತ್ತೆ ತರ ನೀನು ನನ್ನ ನಾಯಿ ಕುನ್ನಿ ಅಂತೆಲ್ಲ ಬೈತಿದ್ಯಾ? ಹೇಳ ಮೇಲೆ. ಬಾರ ಇಲ್ಲಿ. ಅತ್ತೆ ಯಾಕತ್ತೆ ಹಿಂಗ್ ಹೊಡಿತಾ ಇದ್ಯಾ? ಈಗ ಹೇಳು, ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಥರಾನೇ ಹೊಡೆದ್ನಾ? ಯಾಕೆ ಗೊತ್ತಾಗ್ಲಿಲ್ವಾ? ಎಲ್ಲಿ ಇನ್ನೊಂದು ಕೆನ್ನೆ ತೋರ್ಸು. ಅತ್ತೆ ನೀನು ಅಖಿಲ ಅತ್ತೆನೆ ಮೀರ್ಸ್ಬಿಟ್ಟೆ ಅತ್ತೆ. ನೀನು ಸಾಮಾನ್ಯದವಳಲ್ಲ, ಅಂತಿಂತ ಹೆಣ್ಣಲ್ಲ ಅತ್ತೆ ನೀನು. ಹೇಳ್ಬೇಕಂದ್ರೆ ನೀನ್ ಹೆಣ್ಣೇ ಅಲ್ಲ ಅತ್ತೆ. ಏನೇ ಅಂದೆ? ಅಂದ್ರೆ ನೀನು ವೀರ ವೀರ ಹೆಣ್ಣು ಅತ್ತೆ. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ದೊಡ್ಡೇಶ್ಮನ್ರೆ, ಏನಾಯ್ತು ಪಾರ್ವತಿ? ಉಮಾ ಮೇಡಮ್, ದಾಮಿನಿ ಮೇಡಮ್ ಅಲ್ಲೇ ಇದ್ದಾರೆ. ಇದು ಇದು ಈ ಭಯ ಇರಬೇಕು. ಪಾರ್ವತಿ, ಇವಾಗ ಏನು ಮಾಡೋದು? ನಾವು ಹೊರಗೆ ಹೋಗ್ಬೇಕಾದ್ರೆ ಇದೊಂದೇ ದಾರಿ ಇರೋದು, ಬೇರೆ ದಾರಿ ಇಲ್ಲ. ದೊಡ್ಡೇಶ್ಮನ್ರೆ, ನೀವು ಒಂದು ನಿಮಿಷ ಇಲ್ಲೇ ಇರಿ. ನಾನು ಹೇಗಾದರೂ ಹೋಗಿ ಅವ್ರನ್ನ ನಿಭಾಯಿಸ್ತೀನಿ, ಆಮೇಲೆ ಹಿಂಗೆ ಅಂತೀನಿ, ಆವಾಗ ಬನ್ನಿ. ಓಕೆ ಓಕೆ. ಲೇ ಪಾರ್ವತಿ, ಬಾಯ್ಲಿ. ಮೇಡಮ್, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಅದು ದೊಡ್ಡೇಶ್ಮನ್ರೆ ಕಾಫಿ ಕೊಡೋದಕ್ಕೆ ಹೋಗಿದ್ದೆ. ಅದು ಸರಿ, ದಿನ ಕೆಲ್ಸಕ್ಕೆ ಬರುವಾಗ ನೇತು ಹಾಕೊಂಡಿರ್ತೀಯಲ್ಲ ಒಂದು ಬಟ್ಟೆ, ಅದೆಲ್ಲಿ ಕಾಣಿಸ್ತಾನೆ ಇಲ್ಲ? ಮೇಡಮ್, ಅದು ಕೊಳೆ ಆಗಿತ್ತು, ಅದಕ್ಕೆ ಒಗ್ಯಕ್ಕೆ ಹಾಕಿದೆ. ಏ ಅತ್ತೆ, ಇಷ್ಟೊತ್ತಗ ಗತ್ತು ಗಮ್ಮತ್ತು ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಈಗ ಕೆಲಸದವ್ರ ಜೊತೆ ಫೇಸ್ ಟು ಫೇಸ್ ಮಾತಾಡ್ತಿದ್ಯಲ್ಲ. ಅಖಿಲತ್ತೇನೋ ಹಿಂಗೆ ಕೆಲಸದವ್ರ ಜೊತೆ ಫೇಸ್ ಟು ಫೇಸ್ ಮಾತಾಡ್ತಾರ, ಈ ಕಡೆ ತಿರ್ಕೊಂಡು ಮಾತಾಡತ್ತೆ. ಕರೆಕ್ಟ್, ನೀನು ಹೇಳೋದು ಸರಿ ಕಣೆ. ಲೇ, ಅದು ಕೊಳೆ ಆಗಿರ್ಲಿ ಇಲ್ಲ ಕೊಳ್ತು ಹೋಗಿರ್ಲಿ, ಇಲ್ಲಿ ಕೆಲ್ಸಕ್ಕೆ ಬರುವಾಗ ಅದನ್ನ ಹಾಕೊಂಡೇ ಬರಬೇಕು, ಗೊತ್ತಾಯ್ತಾ? ಸರಿ ಮೇಡಮ್. ಏನಿವತ್ತಿನ ವಿಶೇಷ? ನೀವು ಈ ರೀತಿ ತಯಾರಾಗಿರೋದೇ ವಿಶೇಷ. ನಾನು ಕೇಳಿದ್ದು ಇದನ್ನಲ್ಲ, ಅಡಿಗೆ ಏನು ಅಂತ. ಅನ್ನ, ಸಾರು, ಹೀರೆಕಾಯಿ ಬೋಂಡ, ಹಾಗಲಕಾಯಿ ಗೊಜ್ಜು. ವಾವ್, ಸೂಪರ್ ಅಡ್ಗೆ. ಲೇ, ಏನೇ ಸೂಪರ್ ಮಣ್ಣಂಗ್ ಗಟ್ಟಿ. ಅದೇ ಅತ್ತೆ, ಬೋಂಡ ಗೊಜ್ಜು, ವಾವ್ ಸೂಪರ್ ಆಗಿರುತ್ತೆ. ಲೇ, ಕುರಿ ಕೋಳಿ ಎಲ್ಲೇ? ಮೇಡಮ್, ಅದು ಓಹೋ, ಕುರಿ ಕೋಳಿ ಇಲ್ವಾ? ಹೋಗ್ಲಿ ಬಿಡು. ಎಲ್ಲಿ ನೀನೇ ಒಂದ್ಸಲ ಕೋಳಿ ತರ ಕೂಗು ನೋಡೋಣ. ಕೋಳಿ ಹಿಂಗೇನೆ ಕೂಗೋದು? ಕೂಗ್ತೀನಿ ನೋಡಿ ಕಲ್ತ್ಕೋ. ಇದು ಈ ತರ ಕೂಗ್ಬೇಕು. ಏನು ಕರಿಯಲ್ಲ. ಹೋಗೆ, ಮೊದಲು ಹೋಗಿ ಕುರಿ ಕೋಳಿ ತಗೊಂಡ್ ಬಾ. ಹೋಗು, ಫಸ್ಟ್ ಕೂಗೋದನ್ನ ಕಲ್ತ್ಕೋ. ಹೋಗಿ ಇಲ್ಲಿಂದ. ಸರಿ ಮೇಡಮ್. ಅತ್ತೆ ಅತ್ತೆ, ನಾನು ಕುರಿ ತರಕ್ ಹೋಗ್ಲಾ? ಲೇ, ನೀನ್ ಯಾಕೆ ಕುರಿ ತರ ಕೂಗ್ತೀಯಾ? ನೀನಲ್ಲ ಕುರಿ, ಅವಳು. ಹೆಂಗೆ ಅವಳನ್ನ ಕುರಿ ಮಾಡಿದ್ದು ಮಜಾ ಗೊತ್ತು. ಅತ್ತೆ ಅತ್ತೆ, ಅಖಿಲತ್ತೆ ಅಖಿಲತ್ತೆ.
ಮಳೆಬಿಲ್ಲು. ತಾರೀಕೆ ಅಲ್ಲ, ಈ ಪ್ರಪಂಚದಲ್ಲಿ ಕನ್ಸು ಕಾಣಕ್ಕೆ ನನಗೆ ಇಷ್ಟೊಂದು ತೊಂದರೆ ಆಗಬೇಕಾದ್ರೆ ಇನ್ನು ಆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರಿಗೆ ಇನ್ನೆಂಥ ತೊಂದರೆಗಳಾಗಿರ್ಬೇಡ. ಕ್ಯಾನ್ಸಲ್ ಪೀಸ್ ಪೀಸ್. ಅಯ್ಯೋ, ಅಪ್ಪರು ಅಮ್ಮವ್ರು ಬಂದರು. ನಮಸ್ಕಾರ ಅಪ್ಪವ್ರೆ. ನಮಸ್ಕಾರ ಅಮ್ಮವ್ರೆ. ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ. ನೀನು ಹೇಗಿದ್ದೀಯಪ್ಪ? ಏನೋ ಆ ಭಗವಂತ ಇಟ್ಟಾಗೆ ಆರಾಮಾಗಿದ್ದೀನಿ ಅಪ್ಪವ್ರ. ಸಿನಿಮಾ ಬಾ ಅನ್ನತ್ತೆ, ಮನೆ ಹೋಗು ಅನ್ನತ್ತೆ. ನಿನ್ಗೆ ಸಿನಿಮಾ ಹುಚ್ಚಿನ್ನು ಹೋಗಿಲ್ವಾ? ಅಪ್ಪವ್ರೆ, ಕರ್ನಾಟಕಕ್ಕೆ ಸಿನಿಮಾ ಅಂದ್ರು ಒಂದೇ, ಈ ರಾಜ್ ವಿಷ್ಣು ಅಂದ್ರು ಒಂದೇ. ಪೂಜೆಗೆಲ್ಲ ತಯಾರಿ ಆಗಿದೆಯಾ? ಓ, ಎಲ್ಲ ತಯಾರಾಗಿದೆ ಅಮ್ಮವ್ರೆ. ಹೂವು, ಕಾಯಿ, ನೈವೇದ್ಯ ಎಲ್ಲ ರೆಡಿ ಇದೆ. ಆದರೆ ಮಾರ್ನಿಂಗ್ ಶೋನೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನ್ ನಿನ್ ಮಾತಿನ ಅರ್ಥ? ಅದು ಬೆಳಿಗ್ಗೆ ಸ್ವಲ್ಪ ಟೈಮ್ ಚೆನ್ನಾಗಿಲ್ವಂತೆ ಅಮ್ಮವ್ರೆ. ಮಧ್ಯಾಹ್ನ 12:30 ಮೇಲೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಟಿಕೆಟರಿ ಅವ್ರು ಹೇಳಿದ್ರು. ಅಲ್ಲ, ಪೂಜಾರಿಗಳು ಹೇಳಿದ್ರು. ಸರಿ, ಹಾಗಿದ್ರೆ 12ವರೆಗೆ ಪೂಜೆ ಆಗಲಿ, ಏನೂ ತೊಂದರೆ ಇಲ್ಲ. ಸರಿ ಅಪ್ಪವ್ರೆ, ಅಲ್ಲಿವರೆಗೂ ನೀವು ರೆಸಾರ್ಟಲ್ಲಿ ರೆಸ್ಟ್ ಮಾಡ್ತೀರಿ, ನಾನು ಬಂದು ಕರ್ಕೊಬರ್ತೀನಿ. ರೆಸಾರ್ಟ್ ಏನು ಬೇಡ, ನಾನು ಇಲ್ಲೇ ಒಳಗಡೆ ಇರ್ತೀನಿ. ಸರಿ ಅಮ್ಮವ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಅಪ್ಪವ್ರೆ, ಅದು ಸರಿ, ನಮ್ಮ ಹೀರೋಯಿನ್ ಎಲ್ಲಿ? ಹೀರೋಯಿನ್? ಹಾಂ, ನಮ್ಮ ಮನೇಲಿ 2 ಹೀರೋಗಳಿದ್ದಾರಪ್ಪ. ನೀನು ಹೇಳೋ ಪ್ರಕಾರ ನೋಡಿದ್ರೆ ಪ್ರೀತಮ್ಮೇ ಇರಬೇಕು ಅನ್ಸುತ್ತೆ. ಅಯ್ಯಯ್ಯೋ ಇಲ್ಲ ಅಪ್ಪವ್ರೆ, ಪ್ರೀತಮ್ ಸರು ಮಾಸ್ ಹೀರೋ, ಆದಿ ಸರು ಕ್ಲಾಸ್ ಹೀರೋ, ರೊಮ್ಯಾನ್ಸ್ ರಾಜ. ಆದಿತ್ಯ ರೊಮ್ಯಾನ್ಸ್ ರಾಜನ? ಹ್ಞೂ ಅಪ್ಪವ್ರೆ, ನನ್ನ ಡೈರೆಕ್ಷನಲ್ಲಿ ಅವರು ರೊಮ್ಯಾಂಟಿಕ್ ಹೀರೋನೇ. ಅದೊಂದು ದೊಡ್ಡ ಕತೆ. ಆ ಕತೆ ನಿಮ್ಗೆ ಹೇಳ? ರಾಜ್ ವಿಷ್ಣು, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ಭಕ್ತಿಯಿಂದ ಪೂಜೆ ಸಲ್ಲಿಸಬೇಕು. ನಿನ್ನ ಸ್ಟೋರಿ ಕತೆ ಎಲ್ಲ ಕೇಳೋಕ್ಕೆ ನಂಗೆ ಟೈಮ್ ಇಲ್ಲ. ಕ್ಷಮಿಸಿ ಅಪ್ಪವ್ರೆ. ಸರಿ, ನೀವು ಹೊರಗೋಗಿ, ನಾನು ಈಗ ಹೋಗಿ ಬರ್ತೀನಿ. ಏ ರಾಜ್ ವಿಷ್ಣು, ಸ್ವಲ್ಪ ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡೋ. ದೊಡ್ಡೇಶ್ಮಾನ್ರೆ, ಇದೇನೊಳ್ಳೆ ಬೆಕ್ಕಿನ ಥರ ಹೋಗ್ತಾ ಇದ್ದೀರಾ? ಪಾರ್ವತಿ, ನೀನೇ ಹೇಳ್ದೆ ತಾನೆ ಯಾರಿಗೂ ಕಾಣದೇ ಇರೋ ಥರ ಹುಷಾರಾಗೋಗಿ ಅಂತ, ಅದಕ್ಕೆ ಹೀಗೆ ಹೋಗ್ತಾ ಇದ್ದೀನಿ. ಅಯ್ಯೋ ದೊಡ್ಡೇಶ್ಮಾನ್ರೆ, ಯಾರಾದರೂ ಇರೋ ಕಡೆ ಹುಷಾರು ಅಂದೆ. ಇಲ್ಲಿ ಯಾರಿದ್ದಾರೆ? ಯಾರು ಇಲ್ದೇ ಇರೋ ಕಡೆನೂ ಹೀಗೆ ಹೋಗ್ಬೇಕಾ? ಹೌದಾ? ಹ್ಞೂ, ಹಂಗಂತೀಯಾ? ಹೌದು. ಸರಿ, ಇವಾಗ ನೋಡು ಹೇಗೆ ಹೋಗ್ತೀನಿ ಅಂತ. ಅಪ್ಪ, ಇನ್ಮೇಲೆ ಬೆಳಗ್ಗೆ ತಿಂಡಿನೇ ತಿನ್ಬಾರ್ದು. ಅಯ್ಯೋ, ಒಳ್ಳೆ ದೊಡ್ಡೇಶ್ಮಾನ್ರು. ದೊಡ್ಡ ಯಜಮಾನ್ರು, ಏನಾಯ್ತು? ಏನಾಯ್ತು? ಕೈ ಏನಾದ್ರು ನೋವಾ? ದೊಡ್ಡ ಯಜಮಾನ್ರೆ, ಏನಾಯ್ತು? ಈ ಟ್ರಾಫಿಕ್ ಪೊಲೀಸವ್ರು ಕೈ ತೋರ್ಸಲ್ವಾ ನಿಲ್ಸಿ ಅಂತ, ಆ ಥರ ನಿಂತಿದ್ದೀರಾ? ಈ ಕೈ ಯಾಕೋ ಜುಮ್ಗಟ್ಟಿದ್ದು ಕಣೋ ಗಣಿ, ಅದಕ್ಕೆ ಎಕ್ಸಸೈಸ್ ಮಾಡ್ತಾ ಇದ್ದೆ ಅಷ್ಟೇ. ಈ ಬಟ್ಟೆಲ್ಲ? ಈ ಎಕ್ಸಸೈಸ್ನ ಈ ಬಟ್ಟೆಲ್ಲೇ ಮಾಡೋದು. ಸರಿ, ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ದೊಡ್ಡ ಯಜಮಾನ್ರೆ, ನನಗೂ ಯಾಕೋ ಹೊಟ್ಟೆ ಬರ್ತಾ ಇದೆ, ಅದಕ್ಕೆ ಸರಿಯಾಗಿ ತಿನ್ಬಿಟ್ಟು ಸಣ್ಣ ಆಗ್ಬೇಕು ಅಂತ ನಾನು ಎಕ್ಸಸೈಸ್ ಮಾಡಕ್ಕೆ ಅಂತ ಬಂದೆ. ನಿನಗೆ ಹೊಟ್ಟೆ ಕರಗಬೇಕು ಅಷ್ಟೇ ಅಲ್ವಾ? ನಾನು ನಿನಗೊಂದು ಎಕ್ಸಸೈಸ್ ಹೇಳ್ತೀನಿ, ಮಾಡ್ತೀಯಾ? ಅಲ್ಲಿ ಗೋಡೆ ಕಾಣಿಸ್ತಿದೆ ನೋಡು, ಹಿಂದೆ ತಿರುಗದೆ ಓಡೋಗಿ ಆ ಗೋಡೆ ಮುಟ್ಟು ಬರಬೇಕು. ಅಷ್ಟು ದೂರನಾ? ನಿನಗೆ ಹೊಟ್ಟೆ ಕರಗಬೇಕೋ ಬೇಡವೋ? ಕರಗಬೇಕು. ಓಡು ಮತ್ತೆ. 1 2 3 ಓಡು. ಪಾರ್ವತಿ, ಹೆಂಗೆ? ಸೂಪರ್ ದೊಡ್ಡೇಶ್ಮಾನ್ರೆ. ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ಮೊದಲು ಎಸ್ಕೇಪ್ ಆಗೋಣ. ದೊಡ್ಡೇಶ್ಮಾನ್ರೆ, ಆ ಕಡೆ ಎಲ್ಲ ಹೋಗ್ತಾ ಇದ್ದೀರಾ? ಕಾರ್ ತಗೊಂಡ್ಬರ್ಬೇಕಲ್ವಾ ಪಾರ್ವತಿ? ಓ ರಾಮ, ನಾವು ಕಾರ್
ಕಾರಲ್ಲಿ ಜುಮ್ ಅಂತ ಪಿಕ್ನಿಕ್ ಹೋಗ್ತಾ ಇದೀವಾ, ನಾವು ಕಾರ್ ತಗೊಂಡು ಹೋದ್ರೆ ಎಲ್ರಿಗೂ ಗೊತ್ತಾಗಲ್ವಾ? ಓ ಹೌದಲ್ವಾ, ಮೇಕ್ ಸೆನ್ಸ್. ನಾವು ಮುಂದಿನ ಗೇಟಲ್ಲೂ ಹೋಗೋದಕ್ಕಾಗಲ್ಲ ದೊಡ್ಡ ಯಜಮಾನ್ರೆ. ಮತ್ತೆ ಇವಾಗ ಏನು ಮಾಡೋದು ಪಾರ್ವತಿ? ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ ದೊಡ್ಡ ಯಜಮಾನ್ರೆ. ಅಮ್ಮರೇ, ನೀವು ರೆಸ್ಟ್ ಮಾಡ್ತೀರಿ, ಇಂಟರ್ವಲ್ ಟೈಮು. ತಿನ್ನಕ್ಕೆ ಪಾಪ್ಕಾರ್ನು, ಕುಡಿಯೋಕ್ಕೆ ಜ್ಯೂಸ್ ತಂದುಬಿಡ್ತೀನಿ. ಅದೆಲ್ಲ ಏನು ಬೇಡಪ್ಪ. ಅಯ್ಯೋ ಅಮ್ಮೋರೆ, ಸೂರ್ಯ ನೆತ್ತಿಗೇರಿ ಮೈಯಲ್ಲಿರೋ ನೀರೆಲ್ಲ ಭೂಮಿಗೆ ಇಳಿತಾ ಇದೆ. ಆ ರೇಂಜಿಗೆ ಶೆಕೆ. ಈ ಪಟ್ಟಣಕ್ಕೆ ಏನಾಗಿದೆ ಅನ್ನೋ ರೇಂಜ್ಗೆ ಹೀಟ್ ಆಗೋಗ್ಬಿಟ್ಟಿದೆ. ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಅಮ್ಮೋರೆ. ಅಯ್ಯೋ, ಹೇಳಪ್ಪ ಹೇಳಪ್ಪ, ಹೇಳು ಮರಿ, ಏನಾಯ್ತಪ್ಪ? ಹಾಂ, ತುಂಬ ಪೆಟ್ಟಾಯ್ತಾ? ಹೇಳು, ನಿಂತ್ಕೋ, ಹೇಳಪ್ಪ, ಹೇಳು, ಏನಾಯ್ತು ಮರಿ? ಅಷ್ಟು ಜೋರಾಗ ಓಡ್ ಬರೋದು? ತುಂಬ ಪೆಟ್ಟಾಯ್ತಾ? ಹಾಂ, ಆಳ್ಬೇಡಪ್ಪ, ಆಳ್ಬೇಡ. ನಾನು ಹಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ದೊಡ್ಡ ಯಜಮಾನ್ರೆ, ಏನಾಯ್ತು? ಪಾರ್ವತಿ, ಭೂಕಂಪ ಆಗ್ತಾ ಇದೆ. ದೊಡ್ಡ ಯಜಮಾನ್ರೆ, ಅದು ಭೂಕಂಪ ಅಲ್ಲ, ನಿಮ್ ಕಾಲ್ ನಡುಗ್ತಿದೆ. ಧೈರ್ಯ ತಗೊಳ್ಳಿ. ಪಾರ್ವತಿ, ಏನು ಧೈರ್ಯ ತಗೊಳ್ಳೋದು? ನಾನು ಇಷ್ಟು ಹೈಟಲ್ಲಿ ನಿಂತಿದ್ದೀನಿ, ನನಗೆ ಭಯ ಆಗ್ತಾ ಇದೆ. ನಾವು ಮುಂದ್ಗಡೆ ಗೇಟಿಂದಾನೆ ಹೋಗೋಣ. ಅಯ್ಯೋ ದೊಡ್ಡ ಯಜಮಾನ್ರೆ, ನಾವು ಮುಂದ್ಗಡೆ ಗೇಟಲ್ಲಿ ಹೋದ್ರೆ ಸಿಕ್ಕಾಕೋತೀವಿ. ನನಗೂ ಜಂಪ್ ಮಾಡೋಕ್ಕಾಗಲ್ಲ. ದೊಡ್ಡ ಯಜಮಾನ್ರೆ, ಮೇಲ್ಗಡೆ ನೋಡಿ. ಹಾಂ, ನೋಡಿದೆ. ಜೈ ಆಂಜನೇಯ ಅನ್ನಿ. ಜೈ ಆಂಜನೇಯ. ಪುರಿ, ನಿನ್ಗೆ ಗೊತ್ತಾಗಲ್ವ? ನಾ ಒಂದು ಕಡೆ ಇದ್ರೆ ಒಂದು ಕಡೆ ಇರೋದಿಲ್ಲ. ಎಷ್ಟು ಹೇಳ್ಬೇಕು ನಿಂಗೆ? ಗೊತ್ತಾಗಲ್ವನ ನಿನಗೆ? ಏನಮ್ಮ, ಮಕ್ಕಳೇನು ಇದ್ದ ಕಡೆನೇ ಇರ್ತಾರ? ಮನ್ಸು ಬದಲಾದ ಹಾಗೆ ಓಡಾಡ್ತಾನೆ ಇರ್ತಾರೆ. ತಾಯಿ ಆದವಳು ನೀನು ಕಣ್ಣಿಟ್ಟಿರ್ಬೇಕು ತಾನೇ? ಎಷ್ಟೇ ಕೆಲಸ ಇರಲಿ, ಕಷ್ಟನೋ ಸುಖನೋ, ಮಕ್ಕಳ ಮೇಲೆ ನಿಗಾ ಇಡಬೇಕಾದ್ದು ನಮ್ಮ ಕರ್ತವ್ಯ. ಮುಂದ್ಗಡೆ ಮೆಟ್ಲಿದೆ, ಉರುಳಿ ಬಿದ್ದಿದ್ರೆ ಏನಮ್ಮ ಮಾಡ್ತಿದ್ದೆ? ಮಕ್ಕಳಿಗೆ ಏನಮ್ಮ ಗೊತ್ತಾಗತ್ತೆ? ಹೋಗತ್ವೆ, ಓಡತ್ವೆ, ಬೀಳತ್ವೆ. ಮಕ್ಕಳು ಎಡವಿ ಬೀಳೋದು ಸಹಜ. ಆದ್ರೆ ಎಡವಿ ಬಿದ್ದಾಗ ಆಗೋ ಗಾಯ, ಅದನ್ನ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾದ್ದು ನಮ್ಮ ಜವಾಬ್ದಾರಿ. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ಈ ಮಗುನೇ ನಿನ್ನ ಆಸ್ತಿ, ಅವನನ್ನು ಚೆನ್ನಾಗಿ ನೋಡ್ಕೋ. ಸರಿ ಅಮ್ಮ, ಬಾಪು ನಿಂತು ಹೋಗೋಣ. ಅಖಿಲ, ಕಾಮ್ ಡೌನ್. ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ? ಜೀವನದಲ್ಲಿ ಎಡುವವ್ರನ್ನ ಕೈ ಕೊಟ್ಟು ಎತ್ತಿ ನಿಲ್ಲಿಸಿ ದಾರಿ ತೋರಿಸೋ ಹೆಣ್ಣಿನು. ಮಕ್ಕಳ ಮೇಲೆ ಎಡುವುದು ಸಹಜ, ಅದಕ್ಕೆ ಇಷ್ಟೊಂದು ಗಾಬರಿ ಪಡೋದಾ? ಏನಾಯ್ತು ಅಖಿಲ? ಏನೋ ಆತಂಕ, ಏನೋ ಯೋಚನೆ, ಎಲ್ಲ ಇದ್ದಾಗೆ ಇದೆ. ಆದರೆ ಎಲ್ಲ ಬದಲಾಗಿದೆ ಅಂತ ಅನ್ನಿಸ್ತಾ ಇದೆ. ನನ್ನ ನೆರಳೇ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇದೆ ಅನ್ನೋ ಭಾವನೆ. ರಘು, ಬದಲಾವಣೆ ಜಗದ ನಿಯಮ ಅಂತ ನಂಬಿ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿ ಜಗತ್ತಿಗೆ ಹೊಂದ್ಕೊಂಡು ಹೋಗೋ ಸ್ವಭಾವದಳು ನೀನು. ಅಂಥದ್ರಲ್ಲಿ ರಘು, ನಮ್ಮ ಆದಿ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಡೀತಾ ಇರೋ ಬದಲಾವಣೆಯ ಕ್ರಿಯೆಗೆ ನಾವು ಹೊಂದ್ಕೋಬೋದು. ಆದರೆ ನಮ್ಮ ಮಗ ಆದಿ ಹೊಂದ್ಕೋತಾನೆ. ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಬದಲಾವಣೆಗಳಾಗಬೇಕೋ ಅದು ಆಗಲೇಬೇಕಲ್ವಾ? ನಾವು ಆ ವಯಸ್ಸಿನಲ್ಲಿ ಆದ ಬದಲಾವಣೆಗೆ ಸ್ಪಂದಿಸಿದ್ವಿ. ಈಗ ಅವ್ರು ಸರ್ದಿ ಹೊಂದ್ಕೋತಾನೆ. ಇದಕ್ಕೆ ಹೆದರೋದು ಯಾಕೆ? ಹೆದರಿಕೆ
ಅವನಲ್ಲಾಗಿರೋ ಬದಲಾವಣೆಗಲ್ಲ ರಘು, ಅವನ ವಯಸ್ಸೇ ಅಂಥದ್ದು. ಬದುಕು ಬಣ್ಣವಾಗಿ ಕಾಣೋದು ಸಹಜ. ಆದರೆ ಯಾವಾಗಲೂ ತನ್ನ ಮನಸ್ಸನ್ನು ದೇಹವನ್ನು ಹತೋಟಿಯಲ್ಲಿ ಇಟ್ಕೊಂಡು ನಡೆಯೋ ನಮ್ಮ ಆದಿ ಈಗ ಎಡವಿದ್ದಾನೆ ಅಂದರೆ, ನೋವು ಮಾಡ್ಕೊಂಡಿದ್ದಾನೆ ಅಂದರೆ ತಾಯಿ ಎದೆ ಕಂಪಿಸುತ್ತೆ. ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ ಅಖಿಲ. ಮನಃಶಾಂತಿನ ಕಾಪಾಡಿಕೊಳ್ಳೋದು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಆಗುತ್ತೆ. ಮನುಷ್ಯ ಅಂದಮೇಲೆ ಏಳು ಬೀಳು ಅನ್ನೋದು ತುಂಬ ಸಹಜ. ಇದನ್ನು ನಾವು ಎಷ್ಟು ಬೇಗ ಅರ್ಥ ಮಾಡ್ಕೋತೀವೋ ಅಷ್ಟು ಬೇಗ ನೆಮ್ಮದಿ ನಮ್ಮದಾಗುತ್ತೆ. ನಮ್ಮ ಮಕ್ಕಳ ಮಟ್ಟಿಗೆ ಹೇಳೋದಾದರೆ ಏಳು ಬೀಳು ಅನ್ನೋದು ಒಂದು ಬಾರಿ ಆದರೆ ಪರವಾಗಿಲ್ಲ, ಪದೇ ಪದೇ ಆಗ್ತಾಯಿದ್ರೆ ಅದು ಅಚಾನಕ್ಕಾಗಿ ಆಗೋ ತಪ್ಪಲ್ಲ. ಒಂದು ನಾವು ಎಚ್ಚರ ತಪ್ಪಿರಬೇಕು, ಇಲ್ಲಾಂದರೆ ದೇವ್ರ ಆಟ ಆಗಿರಬೇಕು. ಬೀಳ್ಸೋ ದೇವರು ಎದ್ದು ನಿಂತ್ಕೊಳ್ಳೋ ಶಕ್ತಿ ಕೊಟ್ಟಿರಲ್ವಾ ಅಖಿಲ? ನಮಗೆ ಮಕ್ಕಳ ಮೇಲಿನ ವ್ಯಾಮೋಹ ಬಿದ್ದಾಗ ಗುಂಡಿಗೆ ನಡಗುತ್ತೆ, ಎದ್ದಾಗ ಹಿಗ್ಗುತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗಿ ಶಾಂತ ಸ್ಥಿತಿಗೆ ತಲುಪುತ್ತೆ. ಅದನ್ನು ಕಂಡ್ಕೊಳ್ಳೋಕೆ ಅಲ್ವಾ ನಾವಿಲ್ಲಿ ಬಂದಿರೋದು. ಮುಂದೆ ಎಲ್ಲ ಸರಿ ಹೋಗುತ್ತೆ ಅಖಿಲ. ನಾವು ಗಟ್ಟಿಯಾಗಿರಬೇಕು ಅಂದರೆ ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ಗಟ್ಟಿಮುಟ್ಟಾಗಿರಬೇಕು ರಘು. ಬದಲಾವಣೆ ಎಂಥದ್ದಾದರೂ ಪರವಾಗಿಲ್ಲ, ಅದನ್ನು ಧೈರ್ಯವಾಗಿ ಎದುರಿಸೋ ಶಕ್ತಿನ ದೇವರು ದಯಪಾಲಿಸಬೇಕು. ಎಲ್ಲೂ ನಡಗದೆ ಗಟ್ಟಿಯಾಗಿ ನಿಂತು ಕಷ್ಟದ ಕಟ್ಟಡಗಳನ್ನು ಹಾರೋ ತಾಕತ್ತನ್ನು ಆ ದೇವರು ದಯಪಾಲಿಸಬೇಕು. ದೊಡ್ಡಜ್ಮಾನ್ರೆ ನಿಂತ್ಕೊಳ್ಳಿ. ಯಾಕೆ ಇಷ್ಟು ಜೋರಾಗಿ ನಡ್ಕೊಂಡು ಹೋಗ್ತಿದ್ದೀರಾ? ನನ್ನ ಕೈಲಿ ಓಡ್ ಬರಕ್ ಆಗ್ತಿಲ್ಲ. ದೊಡ್ಡಜ್ಮಾನ್ರೆ, ಮೊದಲೇ ನಿಮ್ಮ ಕಾಲು ನೋವಿದೆ, ಅದರಲ್ಲೂ ಜಿಂಕೆ ಥರ ಓಡ್ತಾ ಇದ್ದೀರಾ. ಹೀಗೆ ಓಡ್ತಾ ಇದ್ರೆ ಕಾಲು ನೋವು ಇನ್ನೂ ಜಾಸ್ತಿ ಆಗಲ್ವಾ? ನಿಮ್ಮನ್ನು ಹೊರಗಡೆ ಕರ್ಕೊಂಬಂದಿದ್ದಕ್ಕೆ ಇಷ್ಟೇನಾ ಬೆಲೆ? ಪಾರ್ವತಿ, ನೀನು ಮಾತಾಡಬೇಡ. ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ಈಗ ನಾನು ಅಂಥದ್ದು ಏನು ಮಾಡಿದೆ ದೊಡ್ಡಜ್ಮಾನ್ರೆ? ಪಾರ್ವತಿ, ನಿನಗೊಂದು ಸ್ವಲ್ಪನೂ ಭಯ ಭಕ್ತಿ ಏನೂ ಇಲ್ಲ. ತಳ್ಳೋದಕ್ಕಿಂತ ಮುಂಚೆ ಹೇಳ್ಬಿಟ್ಟು ತಾನೇ ತಳ್ಳಬೇಕು. ನನಗೆ ಭಯ ಆಗೋಗಿತ್ತು. ದೊಡ್ಡಜ್ಮಾನ್ರೆ, 8 ಅಡಿ ಕಾಂಪೌಂಡ್ ಹರೋದಕ್ಕೆ ಏನು ಭಯ? ಮಕ್ಕಳ ಥರ ಮಾತಾಡಬೇಡ ಪಾರ್ವತಿ. ತಮಾಷೆನ ಅಷ್ಟು ಹೈಟಿಂದ ಜಂಪ್ ಮಾಡೋದು ಅಂದರೆ ನಾನು ಯಾವತ್ತೂ ಆ ಥರ ಎಲ್ಲ ಜಂಪೇ ಮಾಡಿರಲಿಲ್ಲ. ದೊಡ್ಡಜ್ಮಾನ್ರೆ, ನಾನು ನಮ್ಮ ಹಳ್ಳೀಲಿ. ನೀನು ನಿಮ್ಮ ಹಳ್ಳಿಲಿ ಮರದಿಂದ ಮರಕ್ಕೆ ಹಾರಿರ್ಬೋದು, ಆದರೆ ನಾನು ಕೋತಿಯಲ್ಲ. ಅಂದ್ರೆ ನಾನು ಕೋತಿನಾ? ಇರ್ಬೋದು, ಮರದಿಂದ ಮರಕ್ಕೆ ಹಾರೋ ಮರ್ಕೋತಿ.